ಕರ್ನಾಟಕ ಎಲೆಕ್ಷನ್ ವಾಚ್ ಸಂಸ್ಥೆಯಿಂದ ಅಭ್ಯರ್ಥಿಗಳ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ರಾಜ್ಯದಲ್ಲಿ ಚುನಾವಣಾ ಕಣದಲ್ಲಿರುವಂತಹ 432 ಅಭ್ಯರ್ಥಿಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. 32 ಅಭ್ಯರ್ಥಿಗಳ ವಿರುದ್ಧ ಲೈಂಗಿಕ ಮೊಕದ್ದಮೆಗಳು ದಾಖಲಾಗಿವೆ. 55 ಅಭ್ಯರ್ಥಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿವೆ. ಪ್ರಮಾಣ ಪತ್ರದಲ್ಲಿ 2 ಅಭ್ಯರ್ಥಿ ತಮ್ಮ ಆರೋಪ ದಾಖಲಿಸಿದ್ದಾರೆ. ಕರ್ನಾಟಕ ಎಲೆಕ್ಷನ್ ವಾಚ್ ಸಮಿತಿಯಿಂದ ಈಗಾಗಲೇ ಅಭ್ಯರ್ಥಿಗಳ ಪರಿಶೀಲನೆ ನಡೀತಾ ಇದೆ. ರಾಜ್ಯದಲ್ಲಿ ಚುನಾವಣಾ ಕಣದಲ್ಲಿರುವಂತಹ 400ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅದರಲ್ಲಿ 38 ಅಭ್ಯರ್ಥಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. 55 ಅಭ್ಯರ್ಥಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಪ್ರಮಾಣ ಪತ್ರದಲ್ಲಿ 2 ಅಭ್ಯರ್ಥಿಗಳು ತಮ್ಮ ಆರೋಪವನ್ನು ದಾಖಲಿಸಿದ್ದಾರೆ. ಬಿ ಶ್ರೀರಾಮುಲು ಮುತಾಲಿಕ್ ತಮ್ಮ ಮೇಲಿನ ಆರೋಪ ನಮೂದಿಸಿದ್ದಾರೆ. ಬಿಜೆಪಿಯ 28 ಅಭ್ಯರ್ಥಿಗಳ ವಿರುದ್ಧವೂ ಕೂಡ ಇಲ್ಲಿ ಪ್ರಕರಣ ದಾಖಲಾಗಿರುವಂತಹದ್ದು. ಜೆಡಿಎಸ್ 25 ಅಭ್ಯರ್ಥಿಗಳ ವಿರುದ್ಧ ಪ್ರಕರಣಗಳಿವೆ. ಇನ್ನು ಕಾಂಗ್ರೆಸ್ 28 ಅಭ್ಯರ್ಥಿಗಳ ವಿವರ ಪ್ರಕರಣ ನೀಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಈಶ್ವರ್ ಅವರಿಂದ. ಈಶ್ವರ್, ಎಲೆಕ್ಷನ್ ವಾಚ್ ಸಮಿತಿ ಏನಿದೆ ಅದು ಅಭ್ಯರ್ಥಿಗಳ ವಿರುದ್ಧದ ಕೇಸ್ಗಳನ್ನ ದಾಖಲಿಸಿದೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭಾವನಾ, ಒಂದು ಕರ್ನಾಟಕ ಎಲೆಕ್ಷನ್ ವಾಚ್ ಸಂಸ್ಥೆ ಪ್ರಮುಖವಾಗಿ ಅನೇಕ 432 ಅಭ್ಯರ್ಥಿಗಳ ಬಗ್ಗೆ ಒಂದು ಪರಿಶೀಲನೆ ಮಾಡಿದೆ. ರಾಜ್ಯದಲ್ಲಿ ಚುನಾವಣಾ ಕಣದಲ್ಲಿರುವಂತಹ 432 ಅಭ್ಯರ್ಥಿಗಳ ಪೈಕಿ ಬಹುತೇಕರ ಮೇಲೆ ಒಂದು ರೀತಿಯಲ್ಲಿ ಹಲವಾರು ಮೊಕದ್ದಮೆಗಳಿದ್ದಾವೆ, ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ, ಸಿವಿಲ್ ಕೂಡ ಮೊಕದ್ದಮೆಗಳಿದ್ದಾವೆ. ಹೀಗೆ ಹಲವಾರು ರೀತಿಯ ಭೂ ಹಗರಣದ ಆರೋಪ ಆಗಿರಬಹುದು. ಬಹುತೇಕವಾಗಿ ಆ ಆರೋಪವನ್ನು ಹೊತ್ತಿರುವಂತಹ ಅನೇಕ ಅಭ್ಯರ್ಥಿಗಳಿದ್ದಾರೆ. ಈಗಾಗಲೇ ಅದರಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಮತ್ತು ಮುತಾಲಿಕ್ ಮೇಲೂ ಕೂಡ ಹಲವಾರು ಒಂದು ರೀತಿಯಲ್ಲಿ ಕೊಲೆ ಮಾಡಿರುವಂತಹ ಆರೋಪಗಳಿದ್ದಾವೆ. ಹಲವು ಅಭ್ಯರ್ಥಿಗಳ ಮೇಲೆ ಲೈಂಗಿಕ ಮೊಕದ್ದಮೆಯನ್ನು ಕೂಡ ಅನೇಕ ಆರೋಪಿಗಳು ಎದುರಿಸುತ್ತಿದ್ದಾರೆ. ಸೊ ಹಾಗಾಗಿ ಬಹುತೇಕವಾಗಿ 432 ಜನ ಅಭ್ಯರ್ಥಿಗಳು ಈಗಾಗಲೇ ಬಿಜೆಪಿಯವರು 28 ಅಭ್ಯರ್ಥಿಗಳಿದ್ರೆ, ಜೆಡಿಎಸ್ನವರು 25 ಅಭ್ಯರ್ಥಿಗಳ ವಿರುದ್ಧ ಗಂಭೀರವಾದ ಪ್ರಕರಣಗಳಿವೆ. ಕಾಂಗ್ರೆಸ್ನವರಿಗೂ ಕೂಡ 28 ಅಭ್ಯರ್ಥಿಗಳ ವಿರುದ್ಧ ಪ್ರಕರಣಗಳಿವೆ. ಮತ್ತೆ 9 ಜನ ಪಕ್ಷೇತರ ಅಭ್ಯರ್ಥಿಗಳ ವಿರುದ್ಧವೂ ಕೂಡ ಅನೇಕ ಪ್ರಕರಣಗಳಿದ್ದಾವೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಈಗಾಗಲೇ ಕರ್ನಾಟಕ ಎಲೆಕ್ಷನ್ ವಾಚ್ ಸಂಸ್ಥೆ ಮಾಡಿದೆ. ನಿಜಕ್ಕೂ ಕೂಡ ಈಗ ಅಭ್ಯರ್ಥಿಗಳೆಲ್ಲ ಈ ಒಂದು ಕ್ರಿಮಿನಲ್ ಆರೋಪ ಹಿನ್ನೆಲೆ ಉಳ್ಳವರು, ಇವರು ಯಾರು ಕೂಡ ಈಗ ಆರೋಪ ಮಾತ್ರ ಇವರ ಮೇಲಿದೆ. ಇನ್ನೂ ಕೂಡ ಇವರು ಆರೋಪಿತರು ಮತ್ತು ಇವರ ಮೇಲಿರುವಂತಹ ಎಲ್ಲಾ ಒಂದು ಆರೋಪಗಳು ಸಾಬೀತಾಗಿರೋದು ಇನ್ನೂ ಕೂಡ ಬಂದಿಲ್ಲ. ಇದು ಮೊಕದ್ದಮೆ ನಡೀತಾ ಇರೋದ್ರಿಂದ, ಬಹುತೇಕವಾಗಿ ಗಂಭೀರವಾದ ಆರೋಪ ಇದಾಗಿರೋದ್ರಿಂದ ಇನ್ನೂ ಕೂಡ ಯಾವ್ಯಾವ ಪಟ್ಟಿಗಳಲ್ಲಿ 432 ಜನ ಅಭ್ಯರ್ಥಿಗಳಲ್ಲಿ ಈ ರೀತಿಯಾದ ಒಂದು ಅವರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಚುನಾವಣೆ ಮೇಲೆ ಇದು ಅಂತ ಹೇಳ್ಬೋದು. ಭಾವನಾ, ಓಕೆ, ಧನ್ಯವಾದ ಈಶ್ವರ್ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಚುನಾವಣಾ ವಾಚ್ ಸಮಿತಿ ಏನಿದೆ ಅದು ಅಭ್ಯರ್ಥಿಗಳ ವಿರುದ್ಧ ಇರುವಂತಹ ಕೇಸ್ಗಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ರಾಜ್ಯದಲ್ಲಿ ಚುನಾವಣಾ ಕಣದಲ್ಲಿರುವಂತಹ 432 ಅಭ್ಯರ್ಥಿಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ. 32 ಅಭ್ಯರ್ಥಿಗಳ ವಿರುದ್ಧ ಲೈಂಗಿಕ ಮೊಕದ್ದಮೆ ದಾಖಲಾಗಿರುವಂತಹದ್ದು. 55 ಅಭ್ಯರ್ಥಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಪ್ರಮಾಣ ಪತ್ರದಲ್ಲಿ 2 ಅಭ್ಯರ್ಥಿಗಳು ತಮ್ಮ ಆರೋಪವನ್ನ ದಾಖಲಿಸಿದ್ದಾರೆ.